ನಿಮಗೆ ಹೊಟ್ಟೆ ಉರಿ, ಎದೆ ಉರಿ ಅಥವಾ ಗಂಟ್ಲಲ್ಲಿ ಉರಿ ಬರ್ತಾ ಇದೆಯಾ? ಅಥವಾ ತಿನ್ನುವಾಗ ಅಥವಾ ಸುಮ್ಮನೆ ಇದ್ದಾಗಲೂ ಇಲ್ಲಿ ಗಂಟ್ಲಲ್ಲಿ ಏನೋ ಇದೆ, ಸಿಕ್ಕಾಕೊಂಡಿದೆ ಅನ್ನೋ ಥರ ಅನ್ಸುತ್ತಾ? ಅಥವಾ ಕೆಮ್ಮು ಹೋಗ್ತಾನೆ ಇಲ್ವಾ? ಕೆಮ್ಮಿಂದ ಎಷ್ಟೇ ಔಷಧಿ ತೊಗೊಂಡ್ರು ಅಥವಾ ಮೆಣಸಿನ ಸಾರು ಏನೇ ತಿಂದ್ರೂ ಕೆಮ್ಮಂತೂ ಕಡಿಮೆನೇ ಆಗ್ತಿಲ್ಲ, ಆ್ಯಂಟಿಬಯೋಟಿಕ್ಸ್ ತೊಗೊಂಡ್ರೂ ಕಡಿಮೆ ಆಗ್ತಿಲ್ಲ, ಆ ಥರ ಇದೆಯಾ? ಅಥವಾ ತೇಗು ಬರ್ತಾನೇ ಇರುತ್ತಾ? ಅಥವಾ ಗ್ಯಾಸ್ ಪಾಸ್ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆಯಾ? ಕರೆಕ್ಟಾಗಿ ಕ್ಲಿಯರ್ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇದೆಯಾ? ಊಟ ಮಾಡಿದ ತಕ್ಷಣ ಒಂದು ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬೋಗುತ್ತೆ, ಹೊಟ್ಟೆ ಉಬ್ಬರಿಸ್ಕೊತಾ ಇದೆ, ಆ ಥರ ಏನಾದರೂ ತೊಂದರೆಗಳಿದೆಯಾ? ಇದು ಯಾಕಾಗತ್ತೆ? ಇದರ ಪರಿಹಾರ ಏನು? ನಾನು ಡಾಕ್ಟರ್ ಪೃಥ್ವಿಜಾ ಚಕ್ರವರ್ತಿ, ಚಿರಾಯು ಆಯುರ್ವೇದ ಹಾಸ್ಪಿಟಲ್ಸ್, ಯೂನಿಟ್ ಆಫ್ ಚಿರಾ ಗ್ಲೋಬಲ್ ಹಾಸ್ಪಿಟಲ್ಸಲ್ಲಿ ಆಯುರ್ವೇದ ವೈದ್ಯೆ. ಸೊ ನಿಮಗೆ ಹೊಟ್ಟೆಯಲ್ಲಿ ಉರಿ ಬರೋದು, ಎದೆಯಲ್ಲಿ ಉರಿ ಬರೋದು ಅಥವಾ ಬಾಯಲ್ಲಿ ಹುಳಿ ಹುಳಿ ಥರ ಟೇಸ್ಟ್ ಬರೋದು, ಇದೆಲ್ಲದಕ್ಕೂ ಕಾರಣ ನಮ್ಮ ಶರೀರದಲ್ಲಿರೋ ಪಿತ್ತದೋಷದಿಂದ. ಇದನ್ನು ಅಮ್ಲಪಿತ್ತ ಅಂತ ಕರಿತೀವಿ ಆಯುರ್ವೇದದಲ್ಲಿ. ನಮ್ಮ ಎಲ್ಲರ ಶರೀರದಲ್ಲೂ ವಾಯು, ಪಿತ್ತ ಮತ್ತು ಕಫದೋಷಗಳು ಯಾವಾಗ ಡಿಸ್ಟರ್ಬ್ ಆಗುತ್ತೋ, ಯಾವಾಗ ಸಮತೋಲನದಲ್ಲಿ ಇರೋದಿಲ್ವೋ ಆವಾಗ ಇದೆಲ್ಲ ತೊಂದರೆಗಳು ಶುರು ಆಗುತ್ತೆ. ಸೊ ಈ ಉರಿ ಎಲ್ಲ ಪಿತ್ತದೋಷದಿಂದ ಹೇಗೆ ಬರುತ್ತೋ ಹಾಗೆ ಕಂಟಿನ್ಯೂಸ್ ಆಗಿ ಮತ್ತೆ ಮತ್ತೆ ತೇಗು ಬರ್ತಾ ಇರೋದು ಅಥವಾ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಇದೆಲ್ಲ ವಾತದೋಷದಿಂದ ಬರುತ್ತೆ. ಮತ್ತು ಡೈಜೆಷನ್ ಕರೆಕ್ಟಾಗಿ ಆಗ್ತಿಲ್ಲ, ಏನೋ ಹೊಟ್ಟೆ ಭಾರ ಅನ್ನಿಸ್ತಾ ಇದೆ, ಸ್ವಲ್ಪ ತಿಂದ್ರೇ ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತಾ ಇದೆ, ಇದೆಲ್ಲ ಕಫದೋಷದಿಂದ ಬರುವಂಥ ತೊಂದರೆಗಳು. ಸೊ ಇದೆಲ್ಲ ಯಾವ ದೋಷಗಳಿಂದ ಬಂದಿದೆ ಅಂತ ತಿಳ್ಕೊಂಡು, ನಿಮ್ಮ ಪ್ರಕೃತಿ ಏನು ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾದ ಪರಿಹಾರಗಳನ್ನು ಇಲ್ಲಿ ನೀವು ಚಿರಾಯುದಲ್ಲಿ ಕಂಡುಕೊಳ್ಬೋದು. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಆಯುರ್ವೇದ ಔಷಧಿಗಳಿಂದ ಅದನ್ನು ಶಮನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನಿಮ್ಮ ಅಗ್ನಿ ಏನಿದೆ ಅದನ್ನು ಮೊದಲು ಸರಿ ಮಾಡೋಕ್ಕೆ ಔಷಧಿಗಳನ್ನು ಕೊಡ್ತೇವೆ. ಅದು ಬಿಟ್ಟು ತುಂಬ ವರ್ಷಗಳಿಂದ ಹೀಗೆ ಆಗ್ತಿದೆ, ಏನೇ ತಗೊಂಡ್ರೂ ಹೋಗ್ತಾ ಇಲ್ಲ ಅಂತಂದಾಗ ಪಂಚಕರ್ಮ ಚಿಕಿತ್ಸೆಗಳನ್ನು ಕೊಡ್ತೀವಿ. ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇದೆ, ಪಂಚಕರ್ಮ ಟ್ರೀಟ್ಮೆಂಟ್. ಅದರಲ್ಲಿ ಲೂಸ್ ಮೋಷನ್ ಆಗೋದಕ್ಕೆ ಔಷಧಿಗಳನ್ನು ಕೊಡ್ತೀವಿ. ಇದು 10 ದಿನ ಕಾಲ ನಡೆಯುವಂಥದ್ದು. ಕೊನೆಯ ದಿನ ಮಾತ್ರ ಲೂಸ್ ಮೋಷನಿಗೆ ಔಷಧಿ ಕೊಡ್ತೀವಿ. ಅದಕ್ಕೆ ಮುಂಚೆ ಶರೀರನ ಪ್ರಿಪೇರ್ ಮಾಡಿ, ಅದಕ್ಕೆ ಅಭ್ಯಂಗ ಕೊಟ್ಟು, ಸ್ಟೀಮ್ ಕೊಟ್ಟು ಅದೆಲ್ಲ ಮಾಡಿ ರೆಡಿ ಮಾಡಿ ಕೊನೆಯ ದಿನ ಲೂಸ್ ಮೋಷನಿಗೆ ಔಷಧಿ ಕೊಡ್ತೀವಿ. ಈ ತೊಂದರೆಗೆ ಉಪಯೋಗ ಆಗುವಂಥ ಪಂಚಕರ್ಮ ಈ ವಿರೇಚನ. ಮತ್ತು ಕೆಲವರಲ್ಲಿ ನಾವು ಅಬ್ಸರ್ವ್ ಮಾಡಿರೋದು ಏನಂದರೆ, ಕೆಮ್ಮು ಏನೇ ಮಾಡಿದ್ರೂ ಕಡಿಮೆ ಆಗ್ತಿರೋದಿಲ್ಲ. ಅದು ಕೂಡ ಈ ಅಸಿಡಿಟಿ ತೊಂದರೆಯಿಂದನೇ ಆಗ್ತಿರಬಹುದು. ಸೊ ಅದು ಏನಾಗಿದೆ ಅಂತ ಕರೆಕ್ಟಾಗಿ ಬಂದು ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಿ.